ಚಿಕನ್ ಬಿರಿಯಾನಿ ಮಾಡು ತಿಂಡಿಗೆ. ಚಿಕನ್ ಬಿರಿಯಾನಿ ತಾನೇ, ಒಳ್ಳೆ ನಾಟಿ ಕೋಳಿ ಹೊಡ್ಸ್ಕೊಂಡು ತಗೊಂಡ್ ಬರ್ತೀನಿ. ಇದು ನನ್ನ ತಂದೆ ತಾಯಿ. ನಿಮ್ಮ ತಂದೆಯವ್ರ ಹೆಸರು ರಂಗಸ್ವಾಮಿ, ಅಮ್ಮನ ಹೆಸರು ಸುಜಾತ. ಯಾವಾಗ ತಿರ್ಕೊಂಡು ತಂದೆಯವರು? 2000. 25 ವರ್ಷ ಆಯ್ತು. 25 ವರ್ಷ ಆಯ್ತು. ಏನಾಗಿದ್ರು ತಂದೆಯವರು? ಸೊ ತಂದೆ ತಾಯಿ ಇಬ್ರದ್ದು ಅನ್ಯಾಚುರಲ್ ಡೆತ್. ಸೊ ಸುಮಾರು ಸಲ ಐ ಥಿಂಕ್ ಇದ್ರ ಬಗ್ಗೆ ಇದನ್ನ ಮಾತಾಡಿದ್ರು. ಇಬ್ರು ಸೂಸೈಡ್. ತಂದೆ ಬಿಸ್ನೆಸ್ ಫೇಲ್ಯೂರಿಂದ ಅಂತ ಅಂದ್ಕೊಳ್ಳಿ. ಅವರೇನೋ ಬಿಸ್ನೆಸ್ ಮಾಡೋದಕ್ಕೋರು. ಒಂದು 15 ವರ್ಷ ಆದಮೇಲೆ ತಾಯಿ ಡಿಪ್ರೆಷನ್ ಇದರಿಂದ. ಸೊ ನಾನು ಸುಮಾರು ಸಲ ಇನ್ನೊಂದು ಹ್ಯೂಮರ್ ಹಿಂಗೆ ಹುಟ್ಟುತ್ತೆ ಅಂದರೆ ಹಿಂಗೆ ಹುಟ್ಟೋದು. ಸೊ ನಿಮ್ಮ ಜೀವನದ ಹಿಂದೆಗಡೆ ಏನು ಸತ್ಯಗಳು ಅಂದರೆ ಏನು ನಡೆದಿರುತ್ತೋ ಕೆಲವೊಂದು ಸಲ ಅದನ್ನು ಮರೆ ಮಾಚೋದಕ್ಕೋ ಅಥವಾ ಅದರಿಂದ ನೀವೊಂದು ಗೋಡೆ ಕಟ್ಕೊಳ್ಳೋದಕ್ಕೋ ಅದರಿಂದ ಹೊರಗೆ ಬರೋದಕ್ಕೋ ನಾನು ಹ್ಯೂಮರ್ ಚೂಸ್ ಮಾಡಿದ್ದು. ಸೊ ಆ ನೋವುಗಳನ್ನು ಮರೆಯೋದಕ್ಕೆ ನಾವೊಂದು ಗೋಡೆ ಕಟ್ಕೊತೀವಲ್ಲ ಅಲ್ಲಿ. ಸೊ ನೋವನ್ನೇ ಇಟ್ಕೊಂಡು ಜೀವನ ಮಾಡಿದ್ರೆ ನಿಮ್ಗೇನು ಸಿಂಪತಿ ತೋರಿಸ್ತಾರೆ, ಅವ್ರ ಪಾಡು 1-2 ದಿವಸ ಅವ್ರು ಹೊರಟೋಗ್ತಾರೆ. ಆಮೇಲೆ ನಿಮ್ಮನ್ನು ನೀವೇ ಅಯ್ಯೋ ಪಾಪ ಅಂದ್ಕೊಂಡ್ರು ನೀವು ಮುಂದಕ್ಕೂ ಹೋಗಲ್ಲ. ಸೊ ಹೋದವ್ರು ಹೋಗ್ತಾರೆ, ನೀವು ಮುಂದೆ ಏನು ಮಾಡ್ತೀರಾ? ಆ್ಯಂಡ್ ದ ವರ್ಲ್ಡ್ ಡಸಂಟ್ ಕೇರ್ ಮಾಡಲ್ಲ ನೀವೇನು ಮಾಡ್ತಿರೋ. ಬಿಕಾಸ್ ಸ್ಟಾರ್ಟಿಂಗ್ ನಾನೇನು ಅನ್ಕೊತಿದ್ದೆ ಅಂದರೆ ಯಾರು ಯಾಕೆ ಕೇರ್ ಮಾಡಲ್ಲ ಅಂತ. ಯಾಕಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಜೀವನ ಇದೆ, ಅವ್ರವ್ರದ್ದೇ ಆದ ಕೆಲಸ ಇದೆ, ಅವ್ರವ್ರದ್ದೇ ಆದ ಅಂಡುಗಳಿದೆ ತೊಳ್ಕೊಳ್ಳೋದಕ್ಕೆ. ಸೊ ಇಟ್ಸ್ ಸ್ಟಾರ್ಟಿಂಗ್ ಎಲ್ಲ ಅಂದರೆ ಹೇಗೆ ಅಂದರೆ, ಸೊ ಇವಾಗ ಈ ಫೇಮ್ಗೋ ದುಡ್ಡುಗೋ ಮಾಡೋದಕ್ಕಿಂತ ಜಾಸ್ತಿಯಾಗಿ ಹೇಗೆ ಅಂತ ಅಂದರೆ ನಾನು ಇದರಿಂದ ಒಂದು ಹೊರಗೆ ಬರೋದಕ್ಕೋ ಅಥವಾ ಇದನ್ನು ನಾನು ಹಿಂಗೆ ಪಾಸಿಟಿವ್ ಆಗಿ ಡೀಲ್ ಮಾಡ್ಬೋದು ಅನ್ನೋದಕ್ಕೆ ನಾನು ಇದನ್ನು ಹ್ಯೂಮರ್ ಚೂಸ್ ಮಾಡಿದ್ದು, ಕಾಮಿಡಿ. ನಿಮ್ಮ ತಂದೆಯವ್ರು ತಿಳ್ಕೊಂಡಾಗ ಎಷ್ಟು ನಿಮ್ಗೆ ಏಜು? 10 years. 10 years. ಸೊ ಅವಾಗಿಂದನೂ ನೀವು ಸುಮಾರು ಅಂದರೆ ಸಮಾಜ ನಿಮ್ಮನ್ನ ಹೇಗೆ ನೋಡ್ಕೊಂಬರುತ್ತೋ. ಬಿಕಾಸ್ ತುಂಬ ಜನಕ್ಕೆ ಇದು ರಿಲೇಟ್ ಆಗಬಹುದು. ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ತಂದೆ ತೀರ್ಕೊಂಡ್ರೆ ಆ್ಯಂಡ್ ಎಕ್ಸ್ಪೆಷಲಿ ಈ ಥರ ಅನ್ಯಾಚುರಲ್ ಡೆತ್ ಆದರೂ ಹೇಗೆ ನಿಮ್ಮನ್ನೇ ಒಂದು ಸಮಾಜ ನೋಡುತ್ತೆ. ಆ್ಯಂಡ್ ಎಕ್ಸ್ಪೆಷಲಿ ಪಾಪ ಅವ್ರಿಗೆ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೋಗಿ ಸಾಲ ಮಾಡಿ ಅದನ್ನು ಜೊತೆಗಿರೋರು ಅದಕ್ಕೆ ಸಾಥ್ ಕೊಡ್ದಲೆ ಅವ್ರವ್ರದ್ದು ಏನಿತ್ತು ನನಗೆ ಇವಾಗಲೂ ಆಸಕ್ತಿ ಆಗುತ್ತಿಲ್ಲ. ಬಟ್ ಆಚೆಯಿಂದ ನೋಡಿದ್ರೆ ಹೇಗೆ ಸಾಲ ಮಾಡಿ ತೀರ್ಕೊಂಡಿದ್ದು ಅನ್ನೋದೊಂದು ಗೊತ್ತಾಗುತ್ತೆ. ಬಟ್ ಇನ್ ಡೆಪ್ತ್ ಇವಾಗ ಯೋಚನೆ ಮಾಡಿದ್ರೆ ಏನೇನಿರುತ್ತೆ ಅಂತ ಗೊತ್ತಿಲ್ಲ. ಸೊ ಚಿಕ್ಕ ವಯಸ್ಸಿಂದನೂ ಹೇಗೆ ಅಂತಂದರೆ ನೀವು ಈ ಸೊಸೈಟಿನ ತೀರಾ ಹತ್ತಿರದಿಂದ ನೋಡ್ಕೊಂಬಂದ್ಬಿಟ್ಟಿದ್ದೀರ. ನಮಗೆ ಟಿ ವಿಗಳಲ್ಲಿ ತೋರಿಸ್ತಾರೆ, ಅಕಸ್ಮಾತ್ ಏನಾದ್ರು ಆಯಿತು ಅಂತಂದರೆ ಜನ ಬಂದು ಇಲ್ಲ ಇದೊಂದು ಹೇಳಬೇಕು. ನಾನು ಯಾವಾಗಲೂ ವೀಕೆಂಡ್ ವಿತ್ ರಮೇಶ್ ಅದು ಇದು ನೋಡ್ತಿರ್ಬೇಕಾದ್ರೆ ಮುಂಚೆ ಎಲ್ಲ ಯಾರು ಸಾಧನೆ ಜನ ಇಷ್ಟು ಕಷ್ಟ ಕೊಟ್ಟರು ಅಂತ ಹೇಳ್ಬೇಕಾದ್ರೆ ನಾನು ಅನ್ಕೊತಿದ್ದೆ, ಸುಮ್ಮನೆ ಏನೋ ಕತೆ ಹೊಡಿತವ್ರೆ, ಕಾಗೆ ಹರಿಸ್ತವ್ರೆ ಅಂತ. ಬಟ್ ಇಲ್ಲ, ಕೆಲವು ಜನ ಹಾಗೇ ಇದ್ದಾರೆ. ಅಂದರೆ ಆಗಲೇ ಒಂಥರ ಸಾಫ್ಟಾಗಿ ನಿಮ್ಮನ್ನ ಟ್ರೀಟೇ ಮಾಡಲ್ಲ ಅಥವಾ ನಿಮ್ಮನ್ನ ಸಾಫ್ಟಾಗಿ ಇರೋದಕ್ಕೆ ಬಿಡಲ್ಲ. ನಿಮ್ಮನ್ನ ಗಟ್ಟಿಯಾಗಿ ಮಾಡೋದೇ ಈ ಒಂದು ಸೊಸೈಟಿ ಏನೇನು ಜನ ಅಂದರೆ ಸೊಸೈಟಿ. ಸೊ ಅಮ್ಮ ಆ್ಯಂಡ್ ಅವಾಗ ನಾವು ಇವಾಗ ಫೆಮಿನಿಸಮ್ ಬಗ್ಗೆ ಎಲ್ಲ ಏನು ಮಾತಾಡ್ತೀವೋ ಅವಾಗೆಲ್ಲ ನಮ್ಮ ಅಮ್ಮಂದಿರಿಗೆಲ್ಲ ಫೆಮಿನಿಸಮ್ ಬಗ್ಗೆ ಗೊತ್ತೇ ಇರಲಿಲ್ಲ. ಬಟ್ ನೋಡಿ ಆ ವಯಸ್ಸಿಂದನೂ ನಾನು ಬೆಳೆಯೋ ತನಕನೂ ಅವರು ತುಂಬ ಚೆನ್ನಾಗೇ ಬೆಳೆಸಿದ್ದಾರೆ. ಅಂದರೆ ಹೇಗೆ ಅಂದರೆ ಅವ್ರ ಕೈಲಾದ ಮಟ್ಟಕ್ಕೆ. ಆಗ ಒಂದು ವಿಚಾರ ನನಗೆ ರೀಸೆಂಟಾಗಿ ಬೇಜಾರಾಗಿದೆ ಏನು ಅಂತಂದರೆ, ಪಾಪ ಅವರೆಲ್ಲ ಏನು ಮಾಡ್ತಿದ್ರು ನಮಗೆ ಆ ವಯಸ್ಸಿನಲ್ಲಿ ಹೇಳಿಲ್ವ. ಉಪೇಂದ್ರ ಫಿಲಮ್ ನೋಡ್ತಿದ್ದ ವಯಸ್ಸಲ್ಲಿ ಅಂದರೆ 10ನೇ ಕ್ಲಾಸು 11ನೇ ಕ್ಲಾಸು ಫಸ್ಟ್ PUC ವಯಸ್ಸಲ್ಲ ನಮಗೆಲ್ಲ ಏನು ಅನ್ಸೋದು ಅಂದರೆ ಎಲ್ಲ ತಂದೆ ತಾಯಿಗಳು ಮಾಡ್ದಂಗೆ ಇವರು ಮಾಡ್ತವ್ರೆ. ಇದರಲ್ಲಿ ಏನು ವಿಶೇಷ ಅನಿಸ್ತಿತ್ತು. ನಾನು ದೊಡ್ಡವನಾಗಿ ಮದುವೆ ಆಗಿ ಒಂದು ಮಗು ಆದಮೇಲೆ ಇವಾಗ ಅರ್ಥ ಆಗುತ್ತೆ ನಮ್ಮಮ್ಮ ಎಷ್ಟೆಲ್ಲ ತ್ಯಾಗಗಳು ಮಾಡಿರ್ಬೋದು, ಕಷ್ಟಗಳು ಫೇಸ್ ಮಾಡಿರ್ಬೋದು. ಅವ್ರಿಗೆ ಏನು ಆಸೆಗಳಿದ್ರೂ ಅದನ್ನು ಇದನ್ನು ಮಾಡಿಕೊಂಡು ನಮಗೆ ಮಾಡಿರಬಹುದು ಅಂತ. ಸೊ ನನಗೇನು ಅನ್ಸೋದು ಅಂತ ಅಂದರೆ ಈಗಿನ ಯೂತ್ಗೂ ಅಷ್ಟೇ, ಒನ್ಲಿ ವೆನ್ ಯು ಬಿಕಮ್ ಅ ಪೇರೆಂಟ್, ನೀನು ಒಂದು ತಂದೆ ತಾಯಿ ಅಥವಾ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ಅವ್ರು ಏನೇನು ಮಾಡ್ತಿದ್ದಾರೋ ಅದು ಅರ್ಥ ಆಗೋದು. ಬಟ್ ಅದು ಟೈಮ್ ತಗೊಳುತ್ತೆ. ಆಯಾ ಕ್ಷಣಕ್ಕೆ ನೀವು ರೆಬಲ್ ಆಗಿರ್ತೀರ. PUC ಟೈಮಲ್ಲೆಲ್ಲ ನಂಗೆ ಸುಮಾರು ವಿಚಾರಗಳು ಅದರಲ್ಲೇ ಒಂದೊಂದ್ಸಲ ಬೇಜಾರಾಗಿರುತ್ತೆ. ಅಲ್ಲಿ 24 ನಾನು 24 ವರ್ಷ ಇರ್ಬೇಕಾದ್ರೆ ಅಮ್ಮ ತಿರ್ಕೊಂಡಿದ್ದು. ಸೊ ಅವ್ರಿಗೆ ಹೇಗೆ ಅನಿಸ್ತು ಅಂತಾನೆ ಮೋಸ್ಟ್ ಪ್ರಾಬ್ಲಿ ಮಗ ಒಂದು ವಯಸ್ಸಿಗೆ ಬಂದಿದ್ದಾನೆ, ಒಂದು ತಕ್ಕ ಮಟ್ಟಿಗೆ ಅಂದರೆ ದುಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೆ. ಆಗಲೇ 2 ವರ್ಷ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಅವ್ರಿಗೂ ನನಗೆ ಅರ್ಥ ಆಗ್ತಿರಲಿಲ್ಲ ಇನಿಷಿಯಲಿ ಯಾಕೆ ಹಿಂಗೆ ಮಾಡಿಕೊಂಡ್ರು. ಎಲ್ಲ ಚೆನ್ನಾಗಿತ್ತಲ್ಲ, ಮನೆ ಇದೆ, ನಮಗೆ ಸ್ವಂತ ಮನೆ ಇತ್ತು, ನನಗೆ 25,000 30,000 ದುಡಿತಾ ಇದ್ದೀನಿ, ಇಬ್ಬರೇ ಇರೋದು, ದುಡ್ಡಿಗೇನು ಬರ ಇಲ್ಲ. ಅವಾಗ ನಿಮ್ಗೆ ಅನ್ಸೋದು ಮನಿ ಈಸ್ ನಾಟ್ ಎವ್ರಿಥಿಂಗ್ ಅಂತ.
ಮನಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಮಾತಾಡ್ತೀವಿ, ಮನಿ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಈ ಥರ ವಿಚಾರದಲ್ಲಿ ಗೊತ್ತಾಗೋದು. ಅವ್ರಿಗೆ ಮಗನ ಸೆಟ್ಲ್ ಮಾಡಬೇಕು ಅಂತ ಇತ್ತು, ಮಗ ಇಂಡಿಪೆಂಡೆಂಟಾಗಿ ಅವನು ನೋಡ್ಕೊತಾನೆ ಅನ್ನೋ ಒಂದು ಧೈರ್ಯ ಬೇಕಾಗಿತ್ತು. ಮೇ ಬಿ ಅಷ್ಟು ವರ್ಷದ್ದು ಒಂದು ಏಕಾಂಗಿತನ ಇರುತ್ತಲ್ಲ, ಸೊ ಇವಾಗ ಆ ಥರ ಇದು ಮಾಡೋದು. ಸೊ ನೀವು 24ನೇ ವಯಸ್ಸಿಗೆ ಬಂದು ಕೆಲಸಕ್ಕೆ ಸೇರಿ 2 ವರ್ಷ ಆದಮೇಲೆ ಅವರು ಸೂಸೈಡ್ ಮಾಡ್ಕೊಂಡಿದ್ದು. ಓ ಗಾಡ್. ಸೊ ಇವಾಗಲೂ ಅದಕ್ಕೆ ಅಂದರೆ ಹೇಗೆ ಅಂತಂದರೆ ನಿಮಗೆ ಅರ್ಥ ಗೊತ್ತಾಗಲ್ಲ, ಏನು ರೀಸನ್ ಅಂತ ಗೊತ್ತಾಗಲ್ಲ. ನಿಂಗೆ ಅಂಥ ಕಷ್ಟು ಟೈಮಲ್ಲೆಲ್ಲ ಅದನ್ನು ಹೋರಾಡಿ ಅದನ್ನು ನಿಭಾಯಿಸಿದವ್ರಿಗೆ ಇವಾಗ ಆರಾಮಾಗಿರೋ ಟೈಮು ಅಲ್ವಾ? ಅದನ್ನೇ ನನಗೆ ಆಶ್ಚರ್ಯ ಆಗೋದು. ನೀವು ಒಬ್ಬರೇ ಮಗ, ತಂಗಿ ಇಲ್ಲ ಅಣ್ಣ ಇಲ್ಲ ಏನೂ ಇಲ್ಲ, ಒಬ್ಬರೇ ಮಗ, ಸಂಬಳ ಬರ್ತದೆ. ಹೌದು, ಸಾಲ ಇಲ್ಲ, 15,000 20,000 ಬಾಡಿಗೆ ಬರ್ತಿದೆ. ಸಾಲ ಇಲ್ಲ, ಅಮ್ಮ ತೀರ್ಸಿದ್ದಾರೆ, ನಮ್ಮನೆ ತೀರ್ಸಿರೋದು. ಅಂದರೆ ಬರೋ ಬಾಡಿಗೆಯಿಂದನೇ ತುಂಬ ಸೇವ್ ಮಾಡಿ 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 ನಾವೆಲ್ಲೋ ಆಚೆನೆ ಹೋಗ್ತಾ ಇರಲಿಲ್ಲ. ಬಿಕಾಸ್ ಅದೊಂದು ಇರುತ್ತಲ್ಲ ಅಲ್ಲಿ ಎಲ್ಲರೂ. ಇವಾಗ ಹೋದರೆ ಮೈ ತುಂಬ ಒಡವೆ ಹಾಕೊಂಬಂದಿರ್ತಾರೆ, ಒಳ್ಳೊಳ್ಳೆ ಸೀರೆ ಹಾಕೊಂಬಂದಿರ್ತಾರೆ. ಆಮೇಲೆ ನಿಮಗೆ ಒಂಥರ ನಮಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಎಲ್ಲೋ ಹೋಗ್ಬಿಟ್ಟು ನಾವೇ ಯಾಕೆ ಇನ್ನೊಬ್ರು ಬಾಯಿಗೆ ಆಹಾರ ಆಗಬೇಕು ಆಡ್ಕೊತಾರೆ, ಎಲ್ಲೋ ಆಚೆನೆ ಹೋಗ್ತಾ ಇರಲಿಲ್ಲ. ಸೊ ನನಗೂ ಇವಾಗ ಮೇ ಬಿ ಜನರು ಸಂಘ ಮಾಡ್ತಿರ್ಬೋದೇನೋ. ಅದಕ್ಕೆ ಇವಾಗಲೂ ಎಲ್ಲೂ ನೋಡಿದ್ರೆ ನಾನು ಎಲ್ಲೂ ಒಂದು ಫಂಕ್ಷನಲ್ಲೋ ಗ್ರೂಪಲ್ಲೋ ಎಲ್ಲೂ ನಾನು ಕಾಣಿಸೋದಿಲ್ಲ. ಮೇ ಬಿ ಆ ಚಿಕ್ಕ ವಯಸ್ಸಿಂದ ಬಂದಿರೋದು. ಸೊ ಒಂಥರ ಇದು ವಿಚಿತ್ರ ಅಂದ್ಕೊಳ್ಳಿ. ಅಂದರೆ ಇನ್ನು ಈ ಸೂಸೈಡ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಏನು ರೀಸನ್ ಅಂತ ಹೆಂಗೆ ಹುಡುಕ್ತೀರಾ? ಎಷ್ಟೊಂದು ಜನ ಏನೋ ಒಂದು ಮಾನಸಿಕ ಖಿನ್ನತೆ ಇರುತ್ತೆ, ಅಥವಾ ಒಂದು ಸಾಲದ ಬಾಧೆ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ. ನಮ್ಮ ಅಮ್ಮನ ವಿಚಾರದಲ್ಲಿ ಎಲ್ಲ ಸೆಟಲ್ ಮಾಡಿದ್ರು. ಅಂದರೆ ಹೇಗಾಯಿತು ಅಂದರೆ ಕೊನೆಯಲ್ಲಿ ನಾವು ಇಟ್ಟಿದ್ದ ಒಡವೆ ಎಲ್ಲ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅದನ್ನು ತೀರಿಸಿ ನನಗೆ ಅದೆಲ್ಲ ಒಂಥರ ಪ್ರೈಡು, ಹೆಮ್ಮೆ ವಿಚಾರ. ಯಾವುದೋ ಟೈಮಲ್ಲಿ ಅಮ್ಮ ಇಟ್ಟಿದ್ದ ಒಡವೆನ ನಾನು ಅಮ್ಮಂಗೆ ಬಿಡ್ಸ್ಕೊಂಡು ಕೊಟ್ಟೆ. ಎಲ್ಲ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಹೇಳ್ತಿರೋದು ಕೋಟಿ ಅಂತಲ್ಲ, ಇಬ್ರಿಗೆ 40,000 ಬಿಟ್ಟಿನಿ, ಇಷ್ಟು ಏನು ತಿಂತೀರಾ? ಅಂದರೆ ನನಗನ್ಸುತ್ತೆ ಸರ್, ನಿಮ್ಮ ತಂದೆಯ ಅಗಲಿಕೆ ನಿಮ್ಮ ತಾಯಿನ ಅವಾಗಿಂದನೇ ಕಾಡಿದೆ. ಯಾಕಂದರೆ ಅವ್ರು 2000 ಇಸ್ವಿಲ್ ನಿಮ್ಮ ತಂದೆ ಸತ್ರು, 2015ಕ್ಕೆ ಇವರು 2014ಕ್ಕೆ. ಸೊ 14-15 ವರ್ಷ ನಿಮ್ಮ ತಾಯಿ ನಿಮ್ಮನ್ನು ಬೆಳೆಸೋಕ್ಕೋಸ್ಕರ ಬದುಕಿದ್ದಾರೆ. ಡೆಫಿನೆಟ್ಲಿ ನನಗನ್ಸೋದು. ನನಗೆ ಹೇಗೆ ಅಂತ ಅಂದರೆ ಅವ್ರಿಗೆ ಕಾಡದೇ ಇರೋ ದಿನನೇ ಇಲ್ಲ. ತಂದೆಯವ್ರ ಅಗಲಿಕೆ ಕಾಡ್ದಿರೋ ದಿನನೇ ಇಲ್ಲ. ಆ್ಯಂಡ್ ನಮಗೆ ಚಿಕ್ಕ ವಯಸ್ಸಾದ್ರಿಂದ ನಮಗೆ ಅದನ್ನು ಗೊತ್ತಾಗಬಾರ್ದು ಅನ್ನೋ ರೀತಿಲೂ ಬೆಳೆಸಿದರೆ, ಅಟ್ ದ ಸೇಮ್ ಟೈಮ್ ನಮ್ಗೆ ಗ್ರಹಿಸುವಷ್ಟು ಶಕ್ತಿನೂ ಇರಲ್ಲ ಕೆಲವೊಂದ್ಸಲ. ದೊಡ್ಡವ್ರು ಏಕಾಂಗಿತನ. ಇವಾಗ ನಮ್ಮ ಅಪ್ಪ ಅಮ್ಮನೇ ತಗೊಂಡ್ರೆ ಅವರಲ್ಲೂ ಎಷ್ಟು ಲೋನ್ಲಿನೆಸ್ ಇರುತ್ತೋ. ನಾವು ನಮ್ಮ ಅಪ್ಪನಲ್ಲಿರೋ ಗತ್ತು ನೋಡ್ಬಿಡ್ತೀವಿ, ಅವರು ಕಿರ್ಚಾಡೋದು ಅಡ್ಚಾಡೋದು ನೋಡ್ಬಿಟ್ಟು ಎಲ್ಲ ಅವ್ರಿಗೇನು ಪ್ರಾಬ್ಲಮ್ಮು ಎಲ್ಲ ಸೂಪರ್ ಅನ್ಕೊತೀವಿ. ಅಮ್ಮನ ನೋಡ್ಬಿಟ್ಟು ಅಮ್ಮನ ಸೈಲೆಂಟ್ ಅನ್ಕೊಂಡ್ಬಿಡ್ತೀವಿ. ಬಟ್ ಯು ನೆವರ್ ನೋ ಅವ್ರ ಒಳಗಡೆ ಅವ್ರ ತಲೆಯಲ್ಲಿ. ಬಿಕಾಸ್ ನಾವು ಹೆಂಗೆ ಕೆಲವೊಂದು ವಿಚಾರನ ನಮ್ಮ ಬಾಲ್ಯದ ಮೇಲೆ ಬ್ಲೇಮ್ ಮಾಡ್ತೀವಿ, ಅವ್ರ ಬಾಲ್ಯ ಹೇಗಿತ್ತು ನಮ್ಗೆ ಹೆಂಗೆ ಗೊತ್ತು? ಕೇಳಕ್ಕೂ ಹೋಗಲ್ಲ. ಅಂಡ್ ನಮ್ಮಲ್ಲಿ ತೀರಾ ಮುಜುಗರದ ಇದಿದೆಯಲ್ಲ, ನಮಗೆ ಅದೊಂದು ಮುಜುಗರ ಇದೆ. ನಾವು ಮುಕ್ತವಾಗಿ ಮಾತೇ ಆಡಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ. ಅವರು ಕೂಡ ಒಂದು ಬೌಂಡ್ರಿ ಕಟ್ಕೊಂಡೇ ಬೆಳೆದ್ಬಿಟ್ಟಿರ್ತಾರೆ. ಸೊ ಸುಮಾರು. ಬಟ್ ಇವಾಗ ಐ ಥಿಂಕ್ ನಮ್ಮ ಜನ್ರೇಷನಿಂದ ಮೇ ಬಿ ಅದು ಚೇಂಜ್ ಆಗ್ಬೋದೇನೋ. ನಾವು ನಮ್ಮ ಮಕ್ಕಳ ಜೊತೆ ಅಂದರೆ ಇನ್ನೂ ಬೆಟರ್. ಸೊ ನಮ್ಮ ಅಪ್ಪ ಅಮ್ಮನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮ ಹೇಗೆ ಬೆಳೆಸಿರ್ತಾರೋ ಒಂದು ಇದಿರುತ್ತಲ್ಲ, ಒಂದು ರೂಲ್ ಬುಕ್ ಥರ, ಅವರು ಹಾಗೆ ನಮ್ಮನ್ನು ಮೇಂಟೈನ್ ಮಾಡ್ಕೊಂಡ್ಬಂದಿರ್ತಾರೆ. ಬಟ್ ಅಫ್ಕೋರ್ಸ್ ನಾವು ಕೆಲವೊಂದು ಸಲ ನಾವು ಅಪ್ಪ ಅಮ್ಮಂದಿರ ಮುಂದೆ ಕೂತ್ಕೊಂಡು ಸ್ವಲ್ಪ ಮುಜುಗರ ನಾಚಿಕೆನೆಲ್ಲ ಬಿಟ್ಟು ವಿಚಾರಿಸ್ಬೇಕು ಅನ್ಸುತ್ತೆ. ಹೇಗಿದ್ದೀರಾ, ಏನು ಕತೆ ಅಂಡ್ ಬರೀ ದುಡ್ಡೇ ಒಂದೇ ಅಲ್ಲ. ನಾವು ಒಂದು 10,000 20,000 ಕೊಟ್ಬಿಟ್ಟು ನಿನ್ನ ಜೀವನಕ್ಕಾಯಿತು ಎಲ್ಲ ಓಕೆ ಹೆಂಗೋ ನೋಡ್ಕೊತೀವಿ ಅನ್ನೋದಕ್ಕಿಂತ ಅದು ಬಿಟ್ಟು ಏನೋ ಒಂದಿರುತ್ತೆ. ಮೇ ಬಿ ಅದನ್ನು ನೋಡ್ಕೊಬೇಕು ನಾವು. ದುಡ್ಡು ಕಾಸು ಮೀರಿದ್ದು ಎಲ್ಲ ಮೀರಿದ್ದೇನೋ ಒಂದು ಅಫೆಕ್ಷನ್ ಇರುತ್ತೆ. ಅಫೆಕ್ಷನ್ನು ಒಂದು ಕಂಪನಿ. ಇವಾಗ ನಮ್ಮಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಹೆಂಗೆ ಆಗುತ್ತೆ ಅಂದರೆ, ಹೇಗೆ ಅಪ್ಪ ಅಮ್ಮ ಇಲ್ದಿರೋದು ಬರೀ ಗಂಡ ಹೆಂಡತಿ ಇರೋದು ಅಂತ. ನಮ್ಮ ಮನೆಗೆ ಬಂದು ಕೇಳಿ, ನಮಗೆ ಎಷ್ಟು ಒಂದೊಂದ್ಸಲ ಬೇಜಾರು. ಯಾರು ದೊಡ್ಡವರಿದ್ದಾರೆ ಇವಾಗ ಆ ಥರ ಲೆಕ್ಕ ತಗೊಳಕ್ಕೆ ಹೋದರೆ, ನನ್ನ ವೈಫ್ ಅವ್ರಿಗೂ ಅಪ್ಪ ಇಲ್ಲ, ನನಗೂ ಅಪ್ಪ ಇಲ್ಲ, ನನ್ನ ಮಗುಂಗೆ ತಾತನೇ ಇಲ್ಲ. ಸೊ ಅಂಥ ವಿಚಾರದಲ್ಲ ಸ್ವಲ್ಪ ಒಂದೊಂದ್ಸಲ ಬೇಜಾರಾಗುತ್ತೆ, ಹೆಂಗೆ ಇದೆಲ್ಲ ಅಂತ. ಅಂದರೆ ಬಟ್ ಹಾಗೆ ಅದು ಒಂಥರ ಡಿಬೇಟಬಲ್ ಸಬ್ಜೆಕ್ಟಿವ್. ಅಂದರೆ ಇವಾಗ ಒಂದು ಜಾಯಿಂಟ್ ಫ್ಯಾಮಿಲಿ ಅಥವಾ ತಂದೆ ತಾಯಿ ಜೊತೆ ಇರೋದು ಹೇಗೆ, ಇಲ್ದಿದ್ರೆ ಹೇಗೆ. ಬಟ್ ಯಾವಾಗಲೂ ಮನೇಲಿ ಒಂದು ದೊಡ್ಡವರಿದ್ದರೆ ಅದ್ರ ಗೌರವ ಒಂದಿದೆ ಬೇರೆ. ಏನು ತಂದೆ ತಾಯಿ ಹೆಸರು? ತಂದೆ ಹೆಸರು ರಂಗಸ್ವಾಮಿ, ಅಮ್ಮನ ಹೆಸರು ಸುಜಾತ ಸಿ. 30 ನಿಮಿಷ 30 ದಿನ ಕೊಟ್ಟರು ನನಗೆ ಇದು ಫಿಲ್ ಮಾಡಕ್ ಆಗಲ್ಲ. ಬೇಡ ಹಾಗೆ
ಬಟ್ ಇದು 2030 ನಂಬಿಕೆ ಆಗ್ತಿಲ್ಲ ಸರ್, ಸೀರಿಯಸ್ಲಿ ಅಲ್ವಾ? ನನಗೂ ಅದೇ ಖುಷಿಯಾಗಿದ್ದಲ್ಲಿ. ಹಾಂ ಅಲ್ವಾ ಸರ್, 2030 ಇಷ್ಟು ಚೆನ್ನಾಗಿ ಮನೆ ಕಟ್ಬೋದು ಅಂತ ಯಾರು ಪ್ರೂವ್ ಮಾಡಿಬಿಟ್ಟವ್ರು ನೋಡಿ. ಆ್ಯಕ್ಚುಲಿ 20-30 ಮನೆ ಕಟ್ಟರೆ ಇದೊಂದು ಮಾಡಲ್ ಹೌಸು. ಹಾಂ ಸೀರಿಯಸ್ಲಿ ಇದೊಂದು ರೂಮು. ಓಕೆ, ರಘು ಸರ್ ರೂಮು. ಯಾವ ವರ್ಷ ಮದುವೆ ಆಗಿದ್ದು ನೀವು? ನೋಡಿ ಎಷ್ಟು ಚೆನ್ನಾಗಿದೆ. 2015. ನೀವು ಹಂಗಿದ್ರೆ ಅವಾಗ? 2019 ಹಂಗೆ ಇದ್ದೆ. ಕೋವಿಡಲ್ಲಿ ಚೇಂಜ್ ಆಗ್ಬಿಟ್ರಾ? ಕೋವಿಡಿಂದ ಬಂದು ಚೇಂಜ್ ಆಗಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಹಾಂ ಈ IT ಬಿಟ್ಟು ಫುಲ್ ಟೈಮ್ ಯಾವಾಗ ಕಾಂಟೆಂಟ್ ಕ್ರಿಯೇಷನ್ ತೊಗೊಂಡು ಅವಾಗ ಸ್ಟ್ರೆಸ್ಸಿಗೆ ಮತ್ತು ಮನೆ ಚೇಂಜ್ ಮಾಡ್ತಿದ್ವಲ್ಲ, ನೀರು ಸ್ಟ್ರೆಸ್ಸು ಎಲ್ಲ ಸೇರಿತು. ಸೊ ಆವಾಗಿಂದ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಯಿತು ಸರ್. ಜಾಸ್ತಿ ಫೇಮಸ್ ಆದಷ್ಟು ಕೂದಲು ಜಾಸ್ತಿ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆ ನೋಡಿ ಜೀವನ, ಎಲ್ಲರಿಗೂ ಫೇಮಸ್ ಆದಮೇಲೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಶೋ ಹೊಡಿಬೇಕು ಅಂತ ಇರುತ್ತೆ. ನನಗೆ ಎಷ್ಟು ಅಂದರೆ ಜನ ಗುರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅಷ್ಟು ಕೂದಲು ಹೋಗಿ ಸ್ಟಾರ್ಟ್ ಆಯಿತು. ಸೊ ಮೋರ್ ನಂಬರ್ ಫಾಲೋವರ್ಸ್, ಮೋರ್ ನಂಬರ್ ಹೇರ್ ಗಾನ್. ಹಾಂ, ಇವಾಗ ಅದನ್ನೇ ಇವಾಗ. ಬಟ್ ಅದನ್ನೂ ಒಂದು ಹೇಗೆ ಅಲ್ವ, ನಾನು ಯಾರೋ ಒಂದಿಬ್ಬರು ಬೋಡ ಅಂತ ರೇಗ್ಸೋದನ್ನ ಅನ್ಕೊತಾ ಇರ್ತೀನಿ, ಬೇಜಾರು ಮಾಡ್ಕೊತಾ ಇರ್ತೀನಿ, ಅದು ಯಾಕೆ ಈ ಥರ ಮಾಡ್ತಾರೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಜನ ನಿಮ್ಮ ಹೈಟು, ಪರ್ಸ್ನಾಲಿಟಿ, ಕೂದಲು ಅವೆಲ್ಲ ನೋಡ್ದಲ್ಲೇ ಜಸ್ಟ್ ನಿಮ್ಮ ಸ್ಕಿಲ್ಸ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದು ಎಷ್ಟು ದೊಡ್ಡ ವಿಚಾರ ಅಲ್ವಾ? ಸೀರಿಯಸ್ಲಿ ನಾವು ಅದನ್ನ ಮರ್ತೇ ಹೋಗ್ಬಿಡ್ತೀವಿ. ಯಾವಾಗಲೂ ಯಾವನೋ ಬೋಡ ಅಂದಿದ್ನೇ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಮಾತಾಡ್ಬೇಕಾರೆ ಅನಿಸ್ತು, ನಿಂದ ಹೈಟು, ಕಲರು, ಪರ್ಸ್ನಾಲಿಟಿ, ನಿನ್ನ ಬ್ಯಾಕ್ ಗ್ರೌಂಡು ಏನೂ ನೋಡ್ದಲೆ, ನಿನ್ನ ಕೂದಲು ಏನೂ ನೋಡ್ದಲೆ ನಿನ್ಗೆ ನೀನು ಮಾಡೋ ಕಾಂಟೆಂಟ್ ಇಷ್ಟ ಆಯ್ತಾ, ನಿನ್ನಲ್ಲಿರೋ ಸ್ಕಿಲ್ಸ್ ಇಷ್ಟ ಆಯ್ತಾ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾಡ್ತಾರಲ್ಲ, ಅದು ಬೇಷ್ ನೋಡಿ. ಅದನ್ನ ತಗೊಂಡು ಖುಷಿ ಪಡೋದು ಬಿಟ್ಬಿಟ್ಟು ಅವ್ನು ಯಾರೋ ಒಂದು ಸಣ್ಣ ನೆಗೆಟಿವ್ ಹೇಳಿದಂತ ಅದನ್ನ ತೊಗೊಂಡ್ಬಿಡೋದು ಮನಸ್ಸಿಗೆ. ಅಂದರೆ ಅದು ಹಾಗೆ ನಮಗೆ ಅದು ಟೈಮ್ ಬೇಕು ಅನ್ಸೋದು ಅದನ್ನು ತೊಗೊಳೋದಕ್ಕಲ್ಲಿ, ಅದನ್ನು ಸೀರಿಯಸ್ ಆಗಿ ತೊಗೊಳೋದಕ್ಕೆ. ಯಾವಾಗ ಗೊತ್ತಾ ಬೇಜಾರಾಗೋದು, ಮಾಮೂಲಿ ಏನೋ ಒಂದು ಫೋಟೋ ಹಾಕಿರ್ತೀನಿ, ಅದಕ್ಕೆ ಬಂದು ಬೋಡ ಅಂತ ಹಾಕಿರ್ತಾರೆ. ಯಾವುದೋ ಒಂದು ವೀಡಿಯೋ ಹಾಕಿರ್ತೀನಿ, ಅದಕ್ಕೆ ಬಂದು ಬೋಡ. ನನಗೆ ಹೋಗ್ಲಿ, ಏನಾದರೂ ಆ ಥರದ್ದು ಸುಮ್ಮನೆ ಆಗಿ ಬೈತಿದ್ಯಾ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಅವ್ರವ್ರ ಖುಷಿ, ಅವ್ರ ಮನಸ್ಥಿತಿ. ಅವ್ನು ಕೂದಲು ಇಟ್ಕೊಂಡೆ ಖುಷಿಯಾಗಿರಲಿ ಬಿಡಪ್ಪ ಅಂತ. ನಾನು ಕೂದಲಿಲ್ದಲೇ. ಎಷ್ಟು ಫಾಲೋವರ್ಸ್ ಇದ್ದಾರೆ ನಿಮಗೆ? ಎಲ್ಲ ಪ್ಲಾಟ್ಫಾರ್ಮ್, ಯೂಟ್ಯೂಬ್, ಇನ್ಸ್ಟಾ, FB? ಒಂದು ಯೂಟ್ಯೂಬಲ್ಲಿ 6 ಲಕ್ಷ, ಇನ್ಸ್ಟಾಗ್ರಾಮಲ್ಲಿ ಒಂದು 7.8 ಇರ್ಬೋದು, 1.5 ಹತ್ರ ಇದನ್ನು ಫೇಸ್ಬುಕ್ಕು ಸೇರಿಸಿದ್ರೆ. ಓಕೆ, ಅದಕ್ಕೆ 1.5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. 1.5 ಮಿಲಿಯನ್ ಫಾಲೋವರ್ಸ್ ಇರ್ಬೋದು. ಹಾಂ, ಸೊ ಹಾಂ. ಬಟ್ ಕಂಟೆಂಟ್ ಕ್ರಿಯೇಷನ್ ಎಷ್ಟು ವರ್ಷದ ಜರ್ನಿ ಇದು? 2017-18 ಅವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ ಅಂತೂ ಅವಾಗ ಅದು ತೊಟ್ಲಲ್ಲಿ ಇದ್ದಿದ್ದು ಒಂದು ಮಗು ಥರ ಇತ್ತು ಅಲ್ಲಿ. ಸೊ ಅವಾಗಿಂದನೂ ಅದಕ್ಕಿಂತ ಮುಂಚೆಯಿಂದನೂ ನನಗೆ ಇಂಟ್ರೆಸ್ಟ್ ಇತ್ತು. ನಂಗೆ ಬರವಣಿಗೆ ಮೇಲೆ, ನನಗೆ ಬೇಸಿಕಲಿ ರೈಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ಇತ್ತು ನನಗೆ. ಸಿನಿಮಾಗಳಿಗೆ ಅಥವಾ ಪ್ರತಿಯೊಂದು ನಾನು ತುಂಬ ಬರೀತಿದ್ದೆ. ಆ ಫೇಸ್ಬುಕ್ ಇರ್ಬೇಕಾದ್ರೆ ಏನೇನೋ ಬರದಾಗ್ತಿದ್ದೆ ಅಲ್ಲಿ, ಅಂದರೆ ಇದನ್ನ. ಆಮೇಲೆ ಅದು ಕಮ್ಮಿ ಆಗೋಯ್ತು ಅನ್ಸುತ್ತೆ ಈ ಶಾರ್ಟ್ ಫಾರ್ಮ್ಯಾಟ್ ಕಾಂಟೆಂಟ್ ಬಂದಮೇಲೆ. ನಾನು ಮುಂಚೆ ರೇಡಿಯೋ ಸ್ಟೇಷನ್ಗೆ ಇಲ್ಲಿಗೆಲ್ಲ ಬರಿತಾ ಇದ್ದೆ. ನಾನು 10th ಇರ್ಬೇಕಾದ್ರೆ DD1 ಕವನ ವಾಚನ ಸ್ಪರ್ಧೆಗೆಲ್ಲ ಬರೆದು ಅಲ್ಲಿ ಸೆಲೆಕ್ಟ್ ಎಲ್ಲ ಆಗಿದ್ದೆ. ಬಟ್ ಪ್ರಿಪ್ರೇಟರಿ ಎಕ್ಸಾಮ್ ಇತ್ತು ಅಂತ ಅಮ್ಮ ಕಳಿಸಿಲ್ಲ. ಸೊ ಅವಾಗಿಂದನೂ ಬರವಣಿಗೆ ಮೇಲೆ ಆಸಕ್ತಿ ಇತ್ತು. ಆಮೇಲೆ ಹೋಗ್ತಾ ಯಾವಾಗ ಹೇಗೆ ಅಂತ ಅಂದರೆ PUC ಟೈಮಲ್ಲೆಲ್ಲ ನಮಗೆ ಫಸ್ಟ್ ಆಫ್ ಆಲ್ ನಾವೆಲ್ಲ ಬ್ಯಾಕ್ಗ್ರೌಂಡು ಏನು ಐಡಿಯಾನೇ ಇಲ್ವಲ್ಲ ನಮ್ಗೆ, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು ಅಂತ. ಅಂದರೆ ಹೆಂಗೆ ಎಂಡಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಬಿಕಾಸ್ ನಮ್ಮ ಫ್ಯಾಮಿಲಿ ಯಾರೂ ಮೂವಿ ಫೀಲ್ಡ್ ಇಲ್ಲ ಆರ್ಟಿಸ್ಟ್ಗಳಿಲ್ಲ. ಸೊ ನಮಗೆ ಐಡಿಯಾನೇ ಇಲ್ಲ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಮೂವಿ ಮಾಡ್ತೀನಿ ಅಂತ ಕೂತಿದ್ದೀನಿ. ನಾವಮ್ಮ ಆಯ್ತಪ್ಪ ಮಾಡು ಅಂತವ್ರೆ. ನಾನು 3 ಕಡೆ ಕೆಲ್ಸಕ್ಕೆ ಸೇರ್ತೀನಿ, 3 ಕಡೆನೂ ಕೆಲ್ಸಕ್ಕೆ ಬಿಡ್ತಾ ಇದ್ದೀನಿ. ನಾವಮ್ಮ ಯಾಕೆ ಬಿಡ್ತಾ ಇದೆಯಾ ಅಂದರೆ, ನಾನು ಮೂವಿ ಮಾಡಬೇಕು ಅಂತ. ಆಯಿತು ಮಾಡು ಅಂತವ್ರೆ. ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಫಿಕ್ಸ್ ಆದೆ, ನನಗೆ ಗೊತ್ತಿಲ್ಲದಿರೋ ಫೀಲ್ಡ್ ಇದು. ನಾನು ಫಿಲಮ್ ಇಂಟರ್ವ್ಯೂಗಳಲ್ಲಿ ಹೇಳೋದೇ ಬೇರೆ. ಅಂದರೆ ಪ್ಯಾಷನ್ ಇದ್ದರೆ ನೀವು ಬಿಡಲೇಬಾರ್ದು, ನೀವು ಫಾಲೋ ಮಾಡಬೇಕು, ನನಗೆ ಏನಾದರೂ ಪರವಾಗಿಲ್ಲ, ಅದು ನಿಜ. ಬಟ್ ಏನಾದ್ರು ಒಂದು ಪ್ಲ್ಯಾನ್ ಇರಬೇಕಲ್ಲ. ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ನಾನು ತಲುಪ್ತೀನಿ ಅಂತ ಅಂದರೆ ಅಟ್ಲೀಸ್ಟ್ ಏನಾದ್ರು ಕಾಣಿಸ್ಬೇಕಲ್ಲ ಹೋಗೋದಕ್ಕೆ ಅಲ್ಲಿ. ಸೊ 3 ಸಲ, ಒಂದ್ಸಲ ಕಂಬ ಕೊಡ್ಕೊಂಡೆ, ಒಂದ್ಸಲ ಗೋಡೆ ಕೊಡ್ಕೊಂಡೆ, ಇನ್ನೊಂದ್ಸಲ ಅಳ್ದಲ್ಲಿ ಬಿದ್ದೆ. ಆಮೇಲೆ ಒಂದು ಡಿಸಿಷನ್ ಬಂದೆ, ಕೆಲಸ ಮಾಡ್ತೀನಿ, ಕೆಲಸದ ಜೊತೆ ಇದನ್ನೂ ಮಾಡ್ತೀನಿ, ಬಿಡಲ್ಲ. ಬಟ್ ಏನು ಅಂದರೆ ಪ್ರಾಕ್ಟಿಕಲ್ ಆಗಿ ಅವಾಗ ಅಮ್ಮ ತೀರೋದ್ಮೇಲೆ ಮದುವೆ ಮಾಡಲೇಬೇಕು ಅಂತ
ಫ್ಯಾಮಿಲಿ ಡಿಸೈಡ್ ಮಾಡಿದ್ರು? ಬಿಕಾಸ್ ತಂದೆ ತಾಯಿ ಇಲ್ವಲ್ಲ. ಅವಮಾನ ಆಗಿದ್ದ ಜಾಗದಲ್ಲಿ ರತೀಶು ಉಸಿರು ಕೂಡ ಆಡಲ್ಲ. ಸ್ವಾಭಿಮಾನ ಅಂದ್ರೆ ರತೀಶ್ ಅನ್ನ ಸ್ವಾಭಿಮಾನ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.